ಹೃದಯಘಾತದಿಂದ ಸಾವನ್ನಪ್ಪುವ ಜನರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಹೃದಯಘಾತಕ್ಕೆ ಆಹಾರ ಹಾಗೂ ಜೀವನ ಶೈಲಿ ಸೇರಿದಂತೆ ಹಲವು ಸಂಗತಿಗಳು ಕಾರಣ ಆಗುತ್ತವೆ. ಆದರೆ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಹೃದಯಘಾತದ ಲಕ್ಷಣಗಳು ಬೇರೆ ಬೇರೆ ಆಗಿರುತ್ತವೆ ಎಂಬ ವಿಷಯ ನಿಮಗೆ ಗೊತ್ತಾ? ಆ ಕುರಿತ ವಿವರ ನಿಮ್ಮ ಮುಂದೆ. ಹೃದಯಾಘಾತದ ಲಕ್ಷಣಗಳು ಮಹಿಳೆ ಪುರುಷರಲ್ಲಿ ಬದಲಾಗೋದ್ಯಾಕೆ? ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಒಟ್ಟು ಸಾವಿನ ಪ್ರಮಾಣದಲ್ಲಿ 32% ಸಾವು ಹೃದಯಾಘಾತದಿಂದ ಉಂಟಾಗ್ತಿದೆ. ಈ ಒಟ್ಟು ಸಾವುಗಳಲ್ಲಿ 85% ಸಾವಿಗೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಾರಣ ಅಂತ ವಿಶ್ವ ಆರೋಗ್ಯ ಸಂಸ್ಥೆ WHO ವರದಿ ಹೇಳುತ್ತೆ. ಹೀಗಾಗಿ ಹೃದಯಾಘಾತದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯ. ಇದರಿಂದ ಹೃದಯಾಘಾತಕ್ಕೆ ಒಳಗಾದ ರೋಗಿಗೆ ತ್ವರಿತವಾಗಿ ವೈದ್ಯಕೀಯ ಸಹಾಯವನ್ನು ನೀಡಿ ಜೀವಗಳನ್ನು ಉಳಿಸಬಹುದು. ಹೃದಯಾಘಾತ ಅನ್ನೋದು ಹೃದಯದ ಒಂದು ಭಾಗಕ್ಕೆ ರಕ್ತದ ಹರಿವು ನಿರ್ಬಂಧಿಸಿದಾಗ ಸಂಭವಿಸುತ್ತೆ. ಸಾಮಾನ್ಯವಾಗಿ ಪರಿಧಮನಿಯ ಅಪಧಮನಿಯಲ್ಲಿ ಹೆಪ್ಪುಗಟ್ಟುವಿಕೆಯಿಂದ ಇದು ಸಂಭವಿಸುತ್ತೆ. ಈ ಅಡಚಣೆಯು ಹೃದಯದ ಸ್ನಾಯುವಿನ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಕಸಿದುಕೊಳ್ಳುತ್ತೆ. ಇದು ಅಂಗಾಂಶ ಹಾನಿ ಅಥವಾ ಸಾವಿಗೂ ಕಾರಣವಾಗಬಹುದು. ಹೃದಯಾಘಾತದ ಸಾಮಾನ್ಯ ರೋಗ ಲಕ್ಷಣಗಳಂದ್ರೆ ಎದೆನೋವು ಅಥವಾ ಅಸ್ವಸ್ಥತೆ, ಉಸಿರಾಟದ ತೊಂದರೆ, ವಾಕರಿಕೆ, ತಲೆ ತಿರುಗುವಿಕೆ ಮತ್ತು ಬೆವರುವಿಕೆ. ಹೃದಯದ ತೊಂದರೆಯನ್ನ ಕಡಿಮೆ ಮಾಡಲು ತ್ವರಿತ ವೈದ್ಯಕೀಯ ಚಿಕಿತ್ಸೆ ನೀಡುವುದು ಮುಖ್ಯ. ಈ ಚಿಕಿತ್ಸೆಯು ಹೆಪ್ಪುಗಟ್ಟುವ ಔಷಧಿಗಳು ಅಥವಾ ರಕ್ತ ತೆಳುವಾಗಿಸುವ ಔಷಧಿಗಳಂತಹ ಕೆಲವು ಔಷಧಿಗಳನ್ನು ಒಳಗೊಂಡಿರುತ್ತದೆ. ಹೃದಯದ ಸ್ನಾಯುಗಳಿಗೆ ರಕ್ತದ ಹರಿವನ್ನ ಮತ್ತೆ ವ್ಯವಸ್ಥೆಗೊಳಿಸಲು ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಶಸ್ತ್ರಚಿಕಿತ್ಸೆಯಂತಹ ವಿಧಾನಗಳನ್ನ ಮಾಡಬಹುದು. ಹೃದಯಾಘಾತದ ಲಕ್ಷಣಗಳು ಬದಲಾಗಬಹುದು, ಆದರೆ ಆಗಾಗ ಎದೆ ನೋವನ್ನ ಇದು ಒಳಗೊಂಡಿರುತ್ತೆ. ಕೆಲವೊಮ್ಮೆ ತೋಳುಗಳು, ಬೆನ್ನು, ಕುತ್ತಿಗೆ, ದವಡೆ ಅಥವಾ ಹೊಟ್ಟೆಗೆ ಹರಡುವ ನೋವಿನಂತೆ ಭಾಸವಾಗುತ್ತೆ. ಉಸಿರಾಟದ ತೊಂದರೆ, ವಾಕರಿಕೆ, ವಾಂತಿ, ತಲೆ ತಿರುಗುವಿಕೆ, ವಿಪರೀತ ಬೆವರೋದು, ಆಯಾಸ ಕೂಡ ಸಾಮಾನ್ಯ ಲಕ್ಷಣಗಳು. ಇನ್ನು ಮಹಿಳೆಯರು ಮತ್ತು ಹಿರಿಯ ವಯಸ್ಕರು ಅಜೀರ್ಣ, ತಲೆ ತಿರುಗುವಿಕೆ ಅಥವಾ ವಿಪರೀತ ಆಯಾಸದಂತಹ ವಿಶಿಷ್ಟ ಲಕ್ಷಣಗಳನ್ನು ಕೂಡ ಅನುಭವಿಸಬಹುದು. ಈ ಲಕ್ಷಣಗಳನ್ನು ಗುರುತಿಸುವುದು ಮತ್ತು ತಕ್ಷಣದ ವೈದ್ಯಕೀಯ ಸಹಾಯವನ್ನು ಪಡೆಯುವುದು ಬಹಳ ಮುಖ್ಯವಾಗುತ್ತೆ. ಇದು ಹೃದಯಕ್ಕೆ ಹೆಚ್ಚಿನ ಅಪಾಯವನ್ನ ತಡೆಯುತ್ತೆ, ಜೊತೆಗೆ ಬದುಕುಳಿಯುವ ಮತ್ತು ಚೇತರಿಕೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ. ಇನ್ನು ಬಹುಮುಖ್ಯ ಸಂಗತಿ ಅಂದ್ರೆ ಪುರುಷರಿಗಿಂತ ಭಿನ್ನವಾಗಿ ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣಗಳು ಭಿನ್ನವಾಗಿರುತ್ತವೆ. ಮಹಿಳೆಯರಲ್ಲಿ ಎದೆಯಲ್ಲಿ ನೋವು, ಒತ್ತಡ ಅಥವಾ ಅಸ್ವಸ್ಥತೆ ಯಾವಾಗಲೂ ತೀವ್ರವಾಗಿರುವುದಿಲ್ಲ. ಮಹಿಳೆಯರಲ್ಲಿ ಇವು ಹೃದಯಾಘಾತದ ಪ್ರಮುಖ ಲಕ್ಷಣವೂ ಅಲ್ಲ. ಅದಕ್ಕಾಗಿಯೇ ಮಹಿಳೆಯರು ತಮ್ಮ ವಿಶಿಷ್ಟ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಬೆವರೋದು, ವಾಕರಿಕೆ, ತಲೆ ತಿರುಗುವಿಕೆ, ವಿಪರೀತ ಆಯಾಸ ಹೃದಯಾಘಾತದ ಲಕ್ಷಣಗಳಾಗಿವೆ. ಅಧ್ಯಯನದ ಪ್ರಕಾರ ವಿಶ್ರಾಂತಿ ಅಥವಾ ನಿದ್ರೆ ಮಾಡುವಾಗ ಮಹಿಳೆಯರಲ್ಲಿ ಹೆಚ್ಚಾಗಿ ಹೃದಯಾಘಾತ ಸಂಭವಿಸಬಹುದು. ಮಹಿಳೆಯರು ಹೃದಯಾಘಾತದ ಲಕ್ಷಣಗಳನ್ನು ಅನುಭವಿಸಿದಾಗ ಆ ಚಿಹ್ನೆಗಳನ್ನು ಹೆಚ್ಚಾಗಿ ತಪ್ಪಾಗಿ ಅರ್ಥೈಸಲಾಗುತ್ತೆ. ಮಹಿಳೆಯರ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಅಸ್ಪಷ್ಟವಾಗಿರುತ್ತವೆ. ಉಸಿರಾಟದ ತೊಂದರೆ, ವಾಕರಿಕೆ, ವಾಂತಿ, ಬೆನ್ನು ಅಥವಾ ದವಡೆಯ ನೋವು ಹೆಚ್ಚು ಸಾಮಾನ್ಯವಾದ ಲಕ್ಷಣಗಳಾಗಿವೆ. ಇತರ ಮಹಿಳೆಯರು ತಲೆ ತಿರುಗುವಿಕೆ, ಎದೆಯ ಕೆಳಭಾಗ ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಮತ್ತು ತೀವ್ರ ಆಯಾಸವನ್ನು ಅನುಭವಿಸುತ್ತಾರೆ. ಮಹಿಳೆಯರಲ್ಲಿ ಹೃದಯಾಘಾತವು ಧೂಮಪಾನ, ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಸ್ಥೂಲಕಾಯತೆ ಸೇರಿದ ಹಾಗೆ ಪುರುಷರಂತೆ ಒಂದೇ ರೀತಿಯ ಅಂಶಗಳಿಂದಲೂ ಪ್ರಚೋದಿಸಬಹುದು. ಆದರೆ ಋತುಬಂಧ, ಗರ್ಭಾವಸ್ಥೆಯ ತೊಡಕುಗಳು ಮತ್ತು ಲೂಪಸ್ನಂತಹ ಕಾಯಿಲೆಗಳಿಂದಾಗಿ ಹಾರ್ಮೋನುಗಳ ಬದಲಾವಣೆಗಳಂತಹ ಹೆಚ್ಚುವರಿ ಅಪಾಯಕಾರಿ ಅಂಶಗಳನ್ನು ಮಹಿಳೆಯರು ಎದುರಿಸಬಹುದು. ಭಾವನಾತ್ಮಕ ಒತ್ತಡ, ಖಿನ್ನತೆ ಮತ್ತು ಆತಂಕ ಕೂಡ ಹೃದಯಾಘಾತದಲ್ಲಿ ತಮ್ಮ ಪಾತ್ರವನ್ನು ವಹಿಸುತ್ತವೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಜನನ ನಿಯಂತ್ರಣ ಮಾತ್ರೆಗಳು, ಧೂಮಪಾನ ಯುವತಿಯರಲ್ಲಿ ಹೃದ್ರೋಗದ ಅಪಾಯವನ್ನು 20% ಹೆಚ್ಚಿಸುತ್ತೆ. ಸಾಮಾನ್ಯವಾದ ರೋಗ ಲಕ್ಷಣಗಳಿಲ್ಲದೆ ಮಹಿಳೆಯರಿಗೆ ಹೃದಯಾಘಾತವಾಗಬಹುದು. ಪರಿಧಮನಿಯ ಹೃದಯ ಕಾಯಿಲೆಯಿಂದ ಹಠಾತ್ತನೆ ಸಾಯುವ ಸುಮಾರು 64% ಮಹಿಳೆಯರು ಹಿಂದಿನ ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿಲ್ಲ ಅಂತ ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳುತ್ತೆ. ಇನ್ನು ಮಹಿಳೆಯರ ವಯಸ್ಸು ಮತ್ತು ಕುಟುಂಬದ ಇತಿಹಾಸವು ಹೆಚ್ಚಾಗಿ ಒಂದು ಅಂಶವನ್ನು ವಹಿಸುವುದರಿಂದ ಹೃದಯಾಘಾತದ ಅಪಾಯವೂ ಹೆಚ್ಚಾಗುತ್ತೆ. ನಿದ್ದೆ ಮುಗಿಸಿ ಬೆಳಗ್ಗೆ ಎದ್ದಾಗ ದಣಿಯು ಸುಸ್ತು ಮಾಯವಾಗಿ ಹೊಸ ಹುರುಪಿನೊಂದಿಗೆ ದಿನವನ್ನ ಆರಂಭಿಸುವಂತಿರಬೇಕು. ಆದರೆ ಮುಂಜಾನೆ ಎದ್ದೊಡನೆ ಸುಸ್ತು, ಆಯಾಸ ಆವರಿಸಿಕೊಂಡ್ರೆ ಗತಿ ಏನು ಅಲ್ವಾ? ಕೆಲವರಿಗಂತೂ ನಿತ್ಯವೂ ಇದೇ ಗೋಳು. ಬೆಳಗ್ಗೆ ಏಳ್ತಾ ಇದ್ದಂಗೆ ನಿಶಕ್ತಿಯ ಅನುಭವ ಆಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ದಿನದ ಆರಂಭದಲ್ಲೇ ನಿಶಕ್ತಿ ಅನ್ಸುತ್ತಾ? ಮುಂಜಾನೆ ಸುಸ್ತಿಗೆ ನಿಮಗೆ ಬೇಕು ಎನರ್ಜಿ ಬೂಸ್ಟರ್.
ಬೆಳಗ್ಗೆ ನಿದ್ರೆಯಿಂದ ಯಾವ ರೀತಿ ಹೇಳ್ತೀರಿ ಅನ್ನೋದು ನಮ್ಮ ಇಡೀ ದಿನವನ್ನು ನಿರ್ಧರಿಸುತ್ತೆ. ನಮ್ಮ ದಿನ ಉತ್ತಮವಾಗಿರಬೇಕು ಅಂದರೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕು. ಸಾಕಷ್ಟು ಮಂದಿ ಬೆಳಗ್ಗೆ ಎದ್ದ ಕೂಡಲೇ ನಿಶಕ್ತಿ ಭಾಸವಾಗತ್ತೆ ಅಂತ ಹೇಳೋದುಂಟು. ಮಲಗುವಾಗ ಇದ್ದ ನಿಶಕ್ತಿ ಏಳುವಾಗ ಇನ್ನೂ ಹೆಚ್ಚಾಗಿದೆ ಎಂದನಿಸೋದು ಉಂಟು. ಈ ಸಮಸ್ಯೆ ದೂರ ಆಗಬೇಕು ಅಂದರೆ ಆರೋಗ್ಯಕರ ಜೀವನ ಶೈಲಿ ಪಾಲನೆ ಮಾಡೋದು ಮುಖ್ಯವಾಗುತ್ತೆ. ಹಾಗಾಗಿ ಮನಸ್ಸು ಹಾಗೂ ದೇಹದ ಆರೋಗ್ಯ ಉತ್ತೇಜಿಸಲು ನಿಮಗೆ ಸಹಾಯ ಮಾಡುವ ಆರೋಗ್ಯವನ್ನು ಉತ್ತೇಜಿಸುವ ಕೆಲ ಸಲಹೆಗಳು ಇಂತಿವೆ. ರಾತ್ರಿಯ ನಿದ್ದೆಯ ನಂತರ ದೇಹವು ಸಾಕಷ್ಟು ತೇವಾಂಶವನ್ನು ಕಳೆದುಕೊಂಡಿರುತ್ತೆ. ಆದ್ದರಿಂದ ನಿಮ್ಮ ದಿನವನ್ನು ಪ್ರಾರಂಭಿಸುವ ಮೊದಲು 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯುವ ಮೂಲಕ ಪ್ರಾರಂಭಿಸಿ. ಈ ನೀರಿಗೆ ಬೇಕೆನಿಸಿದ್ರೆ ನಿಂಬೆ ರಸ, ಜೇನುತುಪ್ಪವನ್ನು ಬೆರೆಸಿಯೂ ಕೂಡ ಕುಡಿಯಬಹುದು. ದೇಹ ಶಕ್ತಿಯುತವಾಗಿರಲು ಬಾದಾಮಿ ಅತ್ಯುತ್ತಮ ಆಹಾರ ಪದಾರ್ಥ. ಬಾದಾಮಿಯನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಸೇವನೆ ಮಾಡಿದ್ರೆ ನಿಮ್ಮ ದೇಹ ದಿನವಿಡೀ ಚಟುವಟಿಕೆಯಿಂದ ಇರಲು ಸಹಾಯ ಮಾಡುತ್ತೆ. ಬಾದಾಮಿಯನ್ನ ಕೇವಲ ತಿಂಡಿ ಅಂದ್ಕೊಳ್ಬೇಡಿ, ಇದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದೆ. ಇದರಲ್ಲಿ ಅಸಂಖ್ಯಾತ ಅಗತ್ಯ ಪೋಷಕಾಂಶಗಳಿವೆ. ಹೀಗಾಗಿ ಇದು ನಿಮ್ಮ ದೇಹಕ್ಕೆ ನಿರಂತರ ಶಕ್ತಿ ನೀಡುತ್ತೆ. ಬಾದಾಮಿಯಲ್ಲಿರುವ ಮೆಗ್ನೀಷಿಯಂ ನಿಮ್ಮ ದೇಹದ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಇನ್ನು ಬೆಳಗ್ಗಿನ ಸಂದರ್ಭದಲ್ಲಿ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಬಹಳ ಮುಖ್ಯವಾಗುತ್ತೆ. ಬೆಳಗ್ಗಿನ ಆಹಾರದಲ್ಲಿ ಮೊಟ್ಟೆ, ಮೊಸರು, ಬಾದಾಮಿ ಸ್ಮೂಥಿ ಈ ರೀತಿಯ ಆಹಾರಗಳನ್ನು ಸೇರ್ಪಡೆ ಮಾಡಿಕೊಳ್ಳಿ. ಇದು ನಿಮ್ಮ ದೇಹದಲ್ಲಿ ದಿನವಿಡೀ ಸೂಪರ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಆಹಾರ ಪದಾರ್ಥಗಳಲ್ಲಿ ಹೆಚ್ಚೆಚ್ಚು ಹಣ್ಣು, ತರಕಾರಿ ಹಾಗೂ ಧಾನ್ಯಗಳಿರುವಂತೆ ನೋಡಿಕೊಳ್ಳಿ. ಇದು ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ಬಳಕೆ ಬೇಡ. ಮೊದಲು ಎದ್ದ ಕೂಡಲೇ ಮೊಬೈಲ್ ಬಳಸೋ ಅಭ್ಯಾಸ ಬಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಬಳಸೋ ಅಭ್ಯಾಸ ಸಾಕಷ್ಟು ಜನರಿಗಿರುತ್ತೆ. ಇದು ನಿಮ್ಮ ಕಣ್ಣಿನ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಧ್ಯಾನ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಿ. ನಿಮ್ಮನ್ನ ಮಾನಸಿಕವಾಗಿ ಆರೋಗ್ಯದಿಂದಿಡಲು ಯೋಗಾಭ್ಯಾಸ ಅಗತ್ಯವಾಗಿದೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಹೊತ್ತು ಸಮಯವನ್ನ ಯೋಗಾಸನ ಮಾಡಲು, ಧ್ಯಾನ ಮಾಡಲು ಮೀಸಲಿಡಿ. ಇದು ನಿಮ್ಮನ್ನ ಒತ್ತಡದಿಂದ ಹೊರತರಲು ಸಹಾಯ ಮಾಡುತ್ತೆ. ತೂಕವನ್ನು ಕಳೆದುಕೊಳ್ಳಲು ಮಾತ್ರ ವ್ಯಾಯಾಮ ಮಾಡಬೇಕು ಅಂತ ತಿಳ್ಕೋಬೇಡಿ. ಬೆಳಗ್ಗೆ ವ್ಯಾಯಾಮವು ನಿಮ್ಮ ದೇಹವನ್ನು ಚುರುಕಿನಿಂದ ಇರುವಂತೆ ಮಾಡುತ್ತೆ, ಜೊತೆಗೆ ನಿಮ್ಮನ್ನ ಮಾನಸಿಕವಾಗಿ ಚುರುಕಿನಿಂದ ಇರುವಂತೆ ನೋಡಿಕೊಳ್ಳುತ್ತೆ. ಇನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೋಣೆಯ ಕಿಟಕಿಯ ಪರದೆಗಳನ್ನು ತೆರೆಯಿರಿ. ಇದರಿಂದ ನಿಮ್ಮ ಕೋಣೆಯು ಬೆಳಗುತ್ತೆ, ಹಾಗೇನೆ ನಿಮ್ಮನ್ನ ಮಾನಸಿಕವಾಗಿ ಆರೋಗ್ಯದಿಂದ ಇಡಲು ಸಹಾಯ ಮಾಡುತ್ತೆ. ಯಾಕಂದ್ರೆ ಮುಂಜಾನೆಯ ಸೂರ್ಯರಶ್ಮಿ ಹಾಗೂ ಎಳೆಯ ಬಿಸಿಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಅನ್ನ ಒದಗಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು ಅನಿಸೋದು, ಹಾಗೆಯೇ ಮುಂಜಾನೆಯ ಆಯಾಸವನ್ನ ಪರಿಹರಿಸಲು ಈ ಅಭ್ಯಾಸಗಳು ಪ್ರಯೋಜನಕಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.